Hello people, welcome back to my YouTube channel. Let's prepare green chicken tikka. ಅದಕ್ಕೆ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಕೊರಿಯಾಂಡರ್ ಬೇಕು, ಸ್ವಲ್ಪ ಪುದೀನ ಸೊಪ್ಪು ಬೇಕು ಆ್ಯಂಡ್ ಸಮ್ ಕೊರಿಯಾಂಡರ್ ಸೀಡ್ಸ್ ಆ್ಯಂಡ್ ಜಿಂಜರ್ ಗಾರ್ಲಿಕ್ ಆ್ಯಂಡ್ ಇಲ್ಲಿ ನಾನು ಒಂದು 600 grams ಆಫ್ ಚಿಕನ್ ತೊಗೊಂಡಿದ್ದೀನಿ. ಸೊ ಗ್ರೈಂಡರಿಗೆ ಯು ನೀಡ್ ಟು ಆ್ಯಡ್ ದಟ್ ಕೊರಿಯಾಂಡರ್ ಆ್ಯಂಡ್ ಪುದೀನ ಸೊಪ್ಪು ಆ್ಯಂಡ್ ದೆನ್ ಜಿಂಜರ್ ದೆನ್ ಗಾರ್ಲಿಕ್ ಆ್ಯಂಡ್ ಅದು ಕೊರಿಯಾಂಡರ್ ಸೀಡ್ಸ್ ಹಾಕಿ ಎಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಒಂದು 2-3 ಸ್ಪೂನ್ಸ್ ಆಫ್ ವಾಟರ್ ಹಾಕಿ ಸೊ ಅದು ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಸೊ ಅದು ಒಂಥರ ಈ ಥರ ಪೇಸ್ಟ್ ಕಾಣಿಸುತ್ತೆ. ಸೊ ಒಂಥರ ಗ್ರೀನಿಶ್ ಹಾಕ್ಕೊಂಡು ಪೇಸ್ಟ್ ಇರುತ್ತೆ. ಸೊ ಆ ಗ್ರೀನಿಶ್ ಪೇಸ್ಟ್ನ 600 grams ಆಫ್ ಚಿಕನ್ಗೆ ಹಾಕಿ ಆ್ಯಂಡ್ ದೆನ್ ಯು ನೀಡ್ ಟು ಆ್ಯಡ್ ಹಾಫ್ ಸ್ಪೂನ್ ಆಫ್ ಜೀರಾ ಪೌಡರ್, ಹಾಫ್ ಸ್ಪೂನ್ ಆಫ್ ಮಿರ್ಚಿ ಪೌಡರ್ ಆ್ಯಂಡ್ ದೆನ್ you need to add a little pinch of haldi powder and 1 spoon of oil. ಅದೆಲ್ಲ ಹಾಕಿದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ 2-3 ಸ್ಪೂನ್ಸ್ ಕರ್ಡ್ ಹಾಕಿ ಅಕಾರ್ಡಿಂಗ್ ಟು ಯೋರ್ ಚಿಕನ್ ಎಷ್ಟು ಚಿಕನ್ ತೊಗೊಳ್ತೀರಾ, ಚಿಕನ್ ಗ್ರಾಮ್ಸ್ ತೊಗೊಳ್ತೀರಾ ಅಷ್ಟು ಹಾಕಿ ಆಮೇಲೆ ಅದಕ್ಕೆ ಒಂದು ಹಾಫ್ ಲೆಮನ್ ಸ್ಕ್ವೀಸ್ ಮಾಡಿ. ಸೊ ಅದೆಲ್ಲ ಆದಮೇಲೆ ಅದು ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿ keep it for maybe half an hour or maybe 1 hour. ಆಮೇಲೆ ಅದಾದಮೇಲೆ ಗ್ಯಾಸ್ ಹಚ್ಚಿ ಪ್ಯಾನ್ ಇಡಿ ಇಟ್ಕೊಂಡು ಯು ಕ್ಯಾನ್ ಯೂಸ್ ಆಯಿಲ್ ಆಲ್ಸೋ ಬಟ್ ಐ ಆಮ್ ಯೂಸಿಂಗ್ ಯೋರ್ ಬಟರ್ ಬಿಕಾಸ್ ಬಟರ್ ಯೂಸ್ ಮಾಡಿದ್ರೆ ದ ಚಿಕನ್ ವಿಲ್ ಬಿ ಮೋರ್ ಟೇಸ್ಟಿ ಅಂತ. ಸೊ ಆಫ್ಟರ್ ಯು ಕ್ಯಾನ್ ಆ್ಯಡ್ ಇಫ್ ಯು ವಾಂಟ್ ಮೋರ್ ಟೇಸ್ಟಿ ಯು ಕ್ಯಾನ್ ಆ್ಯಡ್ ಮೋರ್ ಬಟರ್. ಸೊ ಅದು ಸ್ವಲ್ಪ ಪ್ಯಾನ್ ಹೀಟ್ ಆದಮೇಲೆ ಯು ಕ್ಯಾನ್ ಆ್ಯಡ್ ಆಲ್ ಆಫ್ ಯೋರ್ ಏನೇನೋ ಚಿಕನ್ ಮಾಡ್ಕೊಂಡಿದ್ದೀರಾ ಅದೆಲ್ಲ ಆ್ಯಡ್ ಮಾಡಿ ಒಂದು ಚೆನ್ನಾಗಿ ಅದು ಕುಕ್ ಆಗಬೇಕು. ಅದು ಚೆನ್ನಾಗಿ ಒಂದು ಬ್ರೌನಿಷ್ ಕಲರ್ ಬರುತ್ತೆ, ಆ ಥರ ಕುಕ್ ಆಗಬೇಕು. ಅದೆಲ್ಲ ಕುಕ್ ಆದಮೇಲೆ ಯೋರ್ ಚಿಕನ್ ಗ್ರೀನ್ ಟಿಕ್ಕಾ ಈಸ್ ರೆಡಿ.